ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ನಲ್ಲಿ ನಾವು ಸಂಶ್ಲೇಷಿತ ಎಲೆಗಳು ಮತ್ತು ಪ್ಲಾಸ್ಟಿಕ್ಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಸಂಶ್ಲೇಷಿತ ಎಲೆಗಳು ಮತ್ತು ಪ್ಲಾಸ್ಟಿಕ್ಗಳು. ಈ ಅಧ್ಯಯನದಲ್ಲಿ ನಾನು ಈಗಾಗಲೇ ಸಂಶ್ಲೇಷಿತ ಎಲೆಗಳಲ್ಲಿ ರೇಯಾನ್, ನೈಲಾನ್ ಬಗ್ಗೆ ಮಾತಾಡಿದ್ದೆ. ಜೊತೆಗೆ ಪಾಲಿಮರ್ ಬಗ್ಗೆ ಮಾತಾಡಿದ್ದೆ. ಪಾಲಿಪ್ಲಾಸ್ಮರ್ ನೆನಪಿದೆ ಅಂತ ಅನ್ಕೊಂತೀನಿ. ಪಾಲಿಮರ್ ಬಗ್ಗೆ ಮಾತಾಡಿದ್ದೆ. ಈಗ ಪಾಲಿಎಸ್ಟರ್ ಮತ್ತು ಅಕ್ರಲಿಕ್ ಈ ಎರಡರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಪಾಲಿಎಸ್ಟರ್, ಈ ಪಾಲಿಎಸ್ಟರ್ ಸಮಯ ಕಳೆದಂತೆ ಸವದು ಪಾಲಿಸ್ಟರ್ ಆಯ್ತು. ನಂತರ ಅಕ್ರಲಿಕ್ ಬಟ್ಟೆಗಳು ಅಂತ ಕೇಳಿರ್ತೀರಾ ನೀವು, ಅಥವಾ ಅಕ್ರಲಿಕ್ ಹುಂಡಗಳ ಬಗ್ಗೆ ಕೇಳಿರ್ತೀರಾ. ಸೊ ಅವುಗಳ ಬಗ್ಗೆ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಮಾತಾಡ್ತಾ ಹೋಗ್ತೀನಿ. ಪಾಲಿಯೆಸ್ಟರ್ ಇನ್ನೊಂದು ಬಗೆಯ ಸಂಶ್ಲೇಷಿತ ಎಲೆ. ಈ ಎಲೆಯಿಂದ ತಯಾರಿಸಿದ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟೋದಿಲ್ಲ. ಕೆಲವೊಂದು ಬಟ್ಟೆಗಳನ್ನ ನೋಡಿ, ಈಗ ಕಾಟನ್ ಅಥವಾ ಹತ್ತಿಯ ಬಟ್ಟೆಗಳು ಅಂತ ಹೇಳಿದ್ರೆ ಹಾಕಿದ ನಂತರ ನೀವು ಮಡ್ಚಿದ್ರು ಕೂಡ ಅದು ಸುಕ್ಕಾಗ್ತಾ ಹೋಗುತ್ತೆ. ಆದ್ರೆ ಪಾಲಿಯೆಸ್ಟರ್ ಬಟ್ಟೆಗಳು ಹಾಗಲ್ಲ, ನೀವು ಅದನ್ನ ಏನ್ ಮಾಡಿದ್ರು ಕೂಡ ಅದು ಸುಲಭವಾಗಿ ಸುಕ್ಕಾಗಕ್ಕೆ ಹೋಗೋದಿಲ್ಲ. ಇದು ಗರಿಗರಿಯಾಗಿ ಇರುತ್ತದೆ ಮತ್ತು ಇದನ್ನ ತೊಳೆಯೋದು ಕೂಡ ಸುಲಭ. ಆದ್ದರಿಂದ ಇದು ಉಡುಪುಗಳ ತಯಾರಿಕೆಗೆ ಹೆಚ್ಚು ಸೂಕ್ತ. ಜನರು ಪಾಲಿಯೆಸ್ಟರ್ ಅಂಗಿಗಳನ್ನ ಮತ್ತು ಇತರ ಉಡುಪುಗಳನ್ನ ಧರಿಸಿರುವುದನ್ನ ನೀವು ನೋಡಿಯೇ ಇರ್ತೀರಾ. ಜೆರಲಿನ್ ಒಂದು ಜನಪ್ರಿಯ ಪಾಲಿಯೆಸ್ಟರ್. ಇದನ್ನ ತುಂಬಾ ಸೂಕ್ಷ್ಮವಾದ ಎಲೆಗಳನ್ನಾಗಿಸಬಹುದು ಮತ್ತು ಇತರ ಯಾವುದೇ ನೂಲುಗಳಂತೆ ನೇಯ್ಗೆ ಮಾಡಬಹುದು. ಪೆಟ್, ನೀವು ಕೇಳಿರ್ತೀರ ಪೆಟ್ ಬಾಕ್ಸ್ ಅಥವಾ ಪೆಟ್ ಬಾಟಲ್ಸ್ ಈ ತರ ಎಲ್ಲ ಕೇಳಿರ್ತೀರ. ಪೆಟ್ ಅಂತ ಹೇಳಿದ್ರೆ ಅದು ಪಾಲಿ ಇಥೈಲಿನ್ ಟೆರಿ ಫಾಲ್ತಲೇಟ್. ಪಾಲಿಇಥೈಲಿನ್ ಟೆರಿಫಾಲ್ತಲೇಟ್ ಅಂದ್ರೆ ಪೆಟ್. ಪಾಲಿಇಥೈಲಿನ್ ಟೆರಿಫಾಲ್ತಲೇಟ್. ಸೊ ನಿಮ್ಗೆ ಒಂದು ಮಾರ್ಕಿನ ಪ್ರಶ್ನೆ ಬರಬಹುದು, ಪೆಟ್ ಇದರ ವಿಸ್ತರಣಾ ರೂಪವನ್ನ ಬರೆಯಿರಿ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಇದನ್ನ ನಿಮ್ಗೆ ಕೇಳಬಹುದು. ತಿಳಿತಾ? ಸೊ ಪೆಟ್ ಎಂಬುದು ಒಂದು ಪಾಲಿಯೆಸ್ಟರ್ ಚಿರಪರಿಚಿತ ರೂಪ. ಇದು ಬಾಟಲಿಗಳು, ಪಾತ್ರೆಗಳು, ಫಿಲ್ಮ್ಗಳು, ವೈರ್ಗಳು ಮತ್ತು ಇನ್ನು ಅನೇಕ ಉಪಯುಕ್ತ ಉತ್ಪನ್ನಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುತ್ತದೆ. ನಿಮ್ಮ ಸುತ್ತಲೂ ನೋಡಿ ಮತ್ತು ಪಾಲಿಯೆಸ್ಟರ್ ನಿಂದ ಮಾಡಿರುವ ವಸ್ತುಗಳನ್ನ ಪಟ್ಟಿ ಮಾಡಿ. ಇದನ್ನ ನಾನು ಹೋದ್ ಕ್ಲಾಸ್ ನಲ್ಲೇ ಹೇಳಿದ್ದೆ. ಸೊ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಯಾವ್ಯಾವ್ದು ಪಾಲಿಸ್ಟರ್ ಅಥವಾ ಪಾಲಿಯೆಸ್ಟರ್ ವಸ್ತುಗಳಿದಾವೋ ಅವುಗಳೆಲ್ಲ ಪಟ್ಟಿ ಮಾಡ್ಕೊಂಡು ಬನ್ನಿ ಅಂತಹ ಬಹುಶಃ ನೀವು ಮಾಡಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಈಗ ಪಾಲಿಯೆಸ್ಟರ್ ಇದು ಎಸ್ಟರ್ ಎಂಬ ರಾಸಾಯನಿಕದ ಪುನರ್ವರ್ತಿತ ಘಟಕಗಳಿಂದ ಮಾಡಲ್ಪಟ್ಟಿದೆ. ಎಸ್ಟರ್ ಹಣ್ಣುಗಳಿಗೆ ಪರಿಮಳ ನೀಡುವ ರಾಸಾಯನಿಕಗಳು. ಬಟ್ಟೆಗಳನ್ನ ಪಾಲಿಕಟ್, ಪಾಲಿಉಲ್, ಟೆರಿಕಾಟ್ ಇತ್ಯಾದಿ ಹೆಸರುಗಳಿಂದ ಮಾರಾಟ ಮಾಡಲಾಗುತ್ತದೆ. ಹೆಸರೇ ಸೂಚಿಸುವಂತೆ ಇವುಗಳನ್ನು 2 ಪ್ರಕಾರದ ಎಲೆಗಳನ್ನ ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ. ನಾ ಆಗ್ಲೇ ಹೇಳ್ದಂಗೆ ಪಾಲಿಮರ್ ಅಂದಾಗ ಪಾಲಿ ಅಂದ್ರೆ ಅನೇಕ ಅನ್ನೋ ಅರ್ಥ ಬರುತ್ತೆ ಅಲ್ವಾ. ಈಗ ಇದರಲ್ಲಿ ಪಾಲಿಕಟ್ ಅಂತ ಇದೆ, ಪಾಲಿ ಉಲ್ ಅಂತ ಇದೆ, ಟೆರಿಕಾಟ್ ಅಂತ ಇದೆ. ಕ್ಷಮಿಸಿ, ಪಾಲಿಕಟ್ ಇದು ಪಾಲಿಯೆಸ್ಟರ್ ಮತ್ತು ಹತ್ತಿಗಳ ಮಿಶ್ರಣದಿಂದ ತಯಾರಿಸಲ್ಪಟ್ಟಿರುವಂತಹದ್ದು. ಪಾಲಿಯೆಸ್ಟರ್ ಅಲ್ಲಿ ನಿಮ್ಗೆ ಪಾಲಿಕಟ್ ಅಂತ ಬರುತ್ತೆ. ಇದು ಹತ್ತಿಯನ್ನ ಬಳಕೆ ಮಾಡಿರುವಂತಹದ್ದು. ಗೊತ್ತಾಯ್ತಾ? ಪಾಲಿಯೆಸ್ಟರ್ ಮತ್ತು ಹತ್ತಿ ಇವುಗಳ ಮಿಶ್ರಣದಿಂದ ಆಗಿರುವಂತಹದ್ದು. ಇನ್ನು ಪಾಲಿ ಉಲ್ ಅಂತ ಬರುತ್ತೆ. ಸೊ ಉಲ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ, ಉಲ್ ಅಥವಾ ಉಣ್ಣೆ ಹಾಗೂ ಇವುಗಳಿಗೆ ನಾನು
ಪಾಲಿಎಸ್ಟರ್ನ ಮಿಶ್ರಣ ಮಾಡಿದಾಗ ಪಾಲಿಎಸ್ಟರ್ ಪ್ಲಸ್ ಹತ್ತಿ ಪಾಲಿಕಟ್ ಆಗುತ್ತೆ, ಪಾಲಿಎಸ್ಟರ್ ಪ್ಲಸ್ ಉಣ್ಣೆ ಪಾಲಿ ಹುಲ್ಲಾಗ್ತಾ ಬರುತ್ತೆ. ಓಕೆ, ನಾವು ಚಳಿಗಾಲದಲ್ಲಿ ಸ್ವೆಟರ್ಗಳು, ಶಾಲ್ಗಳು ಮತ್ತು ರಗ್ಗಗಳನ್ನ ಬಳಸ್ತೇವೆ. ಇವು ಉಣ್ಣೆಯನ್ನ ಹೋಲುತ್ತವೆಯಾದರೂ ಇವುಗಳಲ್ಲಿ ಬಹಳಷ್ಟು ಅನ್ನು ನೈಸರ್ಗಿಕ ಉಣ್ಣೆಯಿಂದ ತಯಾರಿಸಿರುವುದಿಲ್ಲ. ನಾನು ಹೋದ್ ಕ್ಲಾಸ್ ನಲ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ಈಗ ನೈಸರ್ಗಿಕವಾಗಿ ಸಿಗುವಂತಹ ಉಣ್ಣೆಯಿಂದ ತಯಾರಿಸಿದಂತಹ ಬಟ್ಟೆ ಡ್ಯೂರಬಿಲಿಟಿ ಸಹ ಇರೋದಿಲ್ಲ ಅವುಗಳು. ಆಯ್ತಾ, ಕಾಸ್ಟ್ಲಿ ಸಹ, ಅದು ತುಂಬಾ ದುಬಾರಿ ಬೆಲೆಯನ್ನ ತೆತ್ತಬೇಕಾಗುತ್ತೆ. ನೀವು ಈ ಉಲ್ಲನ್ ಸ್ವೆಟರ್ಗಳನ್ನ ನೋಡಬಹುದು, ಪ್ಯೂರ್ ಉಲ್ಲನ್ ಸ್ವೆಟರ್ಗಳು ಅಂತ ಹೇಳಿದಾಗ, ಸೊ ಅದ್ರ ಮೇಲೆ ಚಿಕ್ಕ ಚಿಕ್ಕ ಈ ರೀತಿ ಇದ್ದಾಗ ಸ್ವೆಟರ್ ಈ ರೀತಿ ಇದ್ದಾಗ ಚಿಕ್ಕ ಚಿಕ್ಕ ಡಾಟ್ ಗಳು ಅದ್ರ ಮೇಲೆ ಇರೋದನ್ನ ನಾವು ಕಾಣ್ಬೋದು. ಇದು ಉಲ್ಲನ್ ಅಲ್ಲಿ ನಾವು ಕಂಡು ಬರುವಂತಹ ಮುಖ್ಯವಾಗಿರುವಂತಹ ಡಿಸ್ಅಡ್ವಾಂಟೇಜ್. ಆದ್ರಿಂದ ಸೊ ತುಂಬಾ ಅಗ್ಗ ಬೆಲೆಯಲ್ಲಿ ಸಿಗುವಂತಹ ಪಾಲಿ ಉಲ್ಲನ್ನ ಬಳಸೋದು ಬಹಳ ಪ್ರಖ್ಯಾತಿ ಪಡೆದಿದೆ. ಇವುಗಳನ್ನ ಅಕ್ರಿಲಿಕ್ ಎಂದು ಕರೆಯಲ್ಪಡುವ ಇನ್ನೊಂದು ಪ್ರಕಾರದ ಸಂಶ್ಲೇಷಿತ ಎಲೆಯಿಂದ ತಯಾರಿಸಲಾಗುತ್ತೆ. ನೈಸರ್ಗಿಕ ಆಕಾರದಿಂದ ಪಡೆದ ಉಣ್ಣೆ ದುಬಾರಿ ಮತ್ತು ಆದರೆ ಅಕ್ರಿಲಿಕ್ ನಿಂದ ತಯಾರಿಸಿದ ಬಟ್ಟೆಗಳು ಸಾಪೇಕ್ಷಕವಾಗಿ ಅಗ್ಗ, ಅಂದ್ರೆ ಸಾಪೇಕ್ಷಕವಾಗಿ ಅಂದ್ರೆ ಕನ್ಸಿಡರಬಲಿ ಅಗ್ಗ, ಚೀಪ್. ಅವುಗಳ ವಿವಿಧ ಬಣ್ಣಗಳಲ್ಲಿ ದೊರಕುತ್ತವೆ. ಸಂಶ್ಲೇಷಿತ ಎಲೆಗಳ ದೀರ್ಘ ಬಾಳಿಕೆ ಮತ್ತು ಕೈಗೆಟುಕುವ ಬೆಲೆ ಅವುಗಳನ್ನ ನೈಸರ್ಗಿಕ ಎಲೆಗಳಿಗಿಂತ ಹೆಚ್ಚು ಜನಪ್ರಿಯವಾಗಿಸಿದೆ. ಈಗ ನೈಸರ್ಗಿಕ ಮತ್ತು ಕೃತಕ ಎಲೆಗಳನ್ನ ಸುಡುವ ಒಂದು ಚಟುವಟಿಕೆಯನ್ನ ನೀವು ಈಗಾಗಲೇ ನಡೆಸಿದ್ರಿ ನಿಮ್ಮ 7ನೇ ತರಗತಿಯಲ್ಲಿ. ಆ ಚಟುವಟಿಕೆ 3.6 3.6 ಅದ್ರ ಕೂಡ ಮೆನ್ಷನ್ ಆಗಿದೆ. ನೀವು ಏನನ್ನ ನೋಡಿದೀರಾ? ಸಂಶ್ಲೇಷಿತ ಎಲೆಗಳನ್ನ ಸುಟ್ಟಾಗ ಅವುಗಳ ಸ್ವಭಾವ ನೈಸರ್ಗಿಕ ಎಲೆಗಳಿಗಿಂತ ಭಿನ್ನವಾಗಿರುವುದು ನಿಮಗೆ ತಿಳಿಯುತ್ತದೆ. ಬಿಸಿ ಮಾಡಿದಾಗ ಸಂಶ್ಲೇಷಿತ ಎಲೆಗಳು ದ್ರವಿಸುವುದನ್ನ ನೀವು ಗಮನಿಸಬಹುದು. ಸೊ ಈ ಸಂಶ್ಲೇಷಿತ ಎಲೆಗಳನ್ನ ಬಿಸಿ ಮಾಡಿದಾಗ ದ್ರವಿಸುತ್ತೆ, ಅಂದ್ರೆ ಲಿಕ್ವಿಡ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಸಂಶ್ಲೇಷಿತ ಎಲೆಗಳ ಒಂದು ಅನಾನುಕೂಲವಾಗಿದೆ. ಬಟ್ಟೆಗೆ ಬೆಂಕಿ ಹೊತ್ತಿಕೊಂಡ್ರೆ ಇದು ಅನಾಹುತಕಾರಿಯಾಗಬಹುದು. ಎಲೆಗಳು ದ್ರವಿಸುತ್ತವೆ ಮತ್ತು ಇದನ್ನ ಧರಿಸಿರುವ ವ್ಯಕ್ತಿಯ ದೇಹಕ್ಕೆ ಅಂಟಿಕೊಳ್ಳುತ್ತೆ. ಆದ್ದರಿಂದ ನಾವು ಅಡುಗೆ ಮನೆ ಅಥವಾ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಾಗ ಸಂಶ್ಲೇಷಿತ ಬಟ್ಟೆಗಳನ್ನ ಧರಿಸಲೇಬಾರದು. ಸಂಶ್ಲೇಷಿತ ಬಟ್ಟೆಗಳು ಅಂದ್ರೆ ಇದೆ ಹೇಳಿದ್ನಲ್ಲ, ಪಾಲಿಕಟ್, ಪಾಲಿವುಲ್, ಪಾಲಿಮರ್, ನೈಲಾನ್, ರೇಯಾನ್, ಇಂತಹ ಬಟ್ಟೆಗಳನ್ನ ನಾವು ಧರಿಸಬಾರದು. ಅದಕ್ಕೋಸ್ಕರ ನೋಡಿ, ಪ್ರಯೋಗಾಲಯದಲ್ಲಿ ಬಳಸುವಂತಹ ಕೋಟ್ ಮಾಡಿರೋದು ಯಾವುದು? ಹತ್ತಿಯಿಂದ ಅಲ್ವಾ? ಅದೇ ರೀತಿ ನಾವು ಅಡಿಗೆ ಮನೆಯಲ್ಲಿ ಅಡಿಗೆವನ್ನ ತಯಾರಿಸ್ಬೇಕಾದ್ರೆ ಹಾಕೊಳ್ಳುವಂತಹ ಏಪ್ರಾನ್ಗಳೇನಿರುತ್ತೆ ಅದನ್ನು ಕೂಡ ಹತ್ತಿಯಿಂದ ಮಾಡಿರ್ತಾರೆ. ಯಾಕಂದ್ರೆ ಇವುಗಳಿಗೊಂಚೂರು ಬೆಂಕಿ ತಾಗ್ದಾಗ್ಲೂ ಕೂಡ ಅವು ಅಲ್ಲೇ ದ್ರವಿಸ್ತಾ ಹೋಗುತ್ತೆ, ಹಾಗೂ ಹಾಕೊಂಡಿರುವಂತಹ ವ್ಯಕ್ತಿಯ ಮೈ ಮೇಲೆ ಅಂಟೋದ್ರಿಂದ, ಚರ್ಮಕ್ಕೆ ಅಂಟೋದ್ರಿಂದ ಸುಟ್ಕೊಳ್ಳುವಂತಹ ಅನಾನುಕೂಲ ಹೆಚ್ಚಾಗಿರೋದ್ರಿಂದ ಇವುಗಳನ್ನ ಆದಷ್ಟು ಅಂತ ಜಾಗಗಳಲ್ಲಿ ಅವಾಯ್ಡ್ ಮಾಡ್ತಾರೆ. ಎಲ್ಲಾ ಸಂಶ್ಲೇಷಿತ ಎಲೆಗಳನ್ನ ಪೆಟ್ರೋಲಿಯಂ ಮೂಲದಿಂದ ದೊರಕುವ ಪೆಟ್ರೋ ರಾಸಾಯನಿಕಗಳೆಂದು ಕರೆಯಲಾಗುವ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ವಿವಿಧ ಪ್ರಕ್ರಿಯೆಗಳ ಮೂಲಕ ತಯಾರಿಸಲಾಗುತ್ತದೆ. ಈಗ ಸಂಶ್ಲೇಷಿತ ಎಲೆಗಳ ಲಕ್ಷಣಗಳು ಏನು ಅನ್ನೋದನ್ನ ನಾವು ತಿಳ್ಕೊಂತಾ ಹೋಗೋಣ. ಸಂಶ್ಲೇಷಿತ ಎಲೆಗಳ ಲಕ್ಷಣಗಳು. ಇದೊಂದು ಮಳೆಯ ದಿನವೆಂದು ಕಲ್ಪಿಸ್ಕೊಳ್ಳಿ. ನೀವು ಯಾವ ವಿಧದ ಕೊಡೆಯನ್ನು ಉಪಯೋಗಿಸ್ತೀರಾ ಮತ್ತು ಯಾಕೆ? ಸಂಶ್ಲೇಷಿತ ಎಲೆಗಳು ಹೊಂದಿರುವ ಅನನ್ಯ ಗುಣಗಳು ಇವುಗಳನ್ನ ಜನಪ್ರಿಯ ಉಡುಪಿನ ವಸ್ತುಗಳನ್ನಾಗಿಸಿವೆ. ಅವು ಬೇಗ ಒಣಗುತ್ತವೆ, ಬಾಳಿಕೆ ಬರುತ್ತದೆ, ಇವು ಕಡಿಮೆ ಬೆಲೆಗೆ ಸಿಗುತ್ತದೆ. ಸೊ ಇನ್ನೇನ್ ಬೇಕು? ಒಂದು, ಇದು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತದೆ ಅಂತ ಹೇಳಿದ್ರೆ ಹಗ್ಗ, ಮತ್ತೆ ಅದ್ರ ಬೇಗ ಒಣಗೋದು ಬೇಗ ಒಣಗುತ್ತೆ, ಮತ್ತೆ ಅದ್ರ ಒಂದು ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು? ಅದಕ್ಕೋಸ್ಕರ ನಾವು ಬಳಸುವಂತಹ ಛತ್ರಿಗಳೆಲ್ಲ ನೀವು ನೋಡಬಹುದು. ಇವುಗಳ ನಿರ್ವಹಣೆ ಕೂಡ ಸುಲಭ. ಸ್ವಕಲಿಕೆಗಾಗಿ ಕೆಳಗಿನ ಚಟುವಟಿಕೆಗಳನ್ನ ಕೈಗೊಳ್ಳಿ. ಸೊ ಬನ್ನಿ ಒಂದು ಚಟುವಟಿಕೆಯನ್ನ ನೋಡೋಣ. ಒಂದು ಅಳತೆಯ, ಅಂದರೆ ಸುಮಾರು ಅರ್ಧ ಚದರ ಮೀಟರ್ನಷ್ಟು ದೊಡ್ಡದಾದ 2 ಬಟ್ಟೆಯ ತುಂಡುಗಳನ್ನ ತೆಗೆದುಕೊಳ್ಳಿ. ಇವುಗಳಲ್ಲಿ ಒಂದು ನೈಸರ್ಗಿಕ ಎಲೆಯಿಂದಲೂ ಮತ್ತು ಇನ್ನೊಂದು ಸಂಶ್ಲೇಷಿತ ಅಂದ್ರೆ ಆರ್ಟಿಫಿಷಿಯಲ್ ಎಲೆಯಿಂದಲೂ ಮಾಡಿರಬೇಕು.
ಈ ಬಟ್ಟೆಯ ತುಂಡನ್ನ ಆಯ್ದುಕೊಳ್ಳುವಲ್ಲಿ ನೀವು ನಿಮ್ಮ ಪಾಲಕರ ಸಹಾಯ ಪಡೆದುಕೊಳ್ಳಬಹುದು. ಒಂದೇ ಪ್ರಮಾಣದ ನೀರನ್ನು ಹೊಂದಿರುವ ಎರಡು ಬೇರೆ ಬೇರೆ ಸಂಗ್ರಾಹಕಗಳಲ್ಲಿ, ಸಂಗ್ರಾಹಕ ಅಂದ್ರೆ ಕಂಟೈನರ್, ಈ ಬಟ್ಟೆಯ ತುಂಡುಗಳನ್ನ ನೆನೆಸಿ 5 ನಿಮಿಷದ ನಂತರ ಬಟ್ಟೆಯ ತುಂಡುಗಳನ್ನ ಹೊರತೆಗೇರಿ ಮತ್ತು ಕೆಲವು ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿ. ಪ್ರತಿ ಸಂಗ್ರಾಹಕದಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನ ಹೋಲಿಸಿ. ಸಂಶ್ಲೇಷಿತ ಬಟ್ಟೆಗಳು ನೈಸರ್ಗಿಕ ಬಟ್ಟೆಗಳಿಗಿಂತ ಕಡಿಮೆ ಅಥವಾ ಹೆಚ್ಚು ನೀರನ್ನ ಹೀರ್ಕೊಳ್ತಾ ಇದೆಯಾ ಅನ್ನೋದನ್ನ ಗಮನಿಸಿ. ಅವು ಒಣಗಲು ಕಡಿಮೆ ಅಥವಾ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತಾ ಅನ್ನೋದನ್ನು ಕೂಡ ಗಮನಿಸಬೇಕು. ಈ ಚಟುವಟಿಕೆ ಸಂಶ್ಲೇಷಿತ ಎಲೆಗಳಿಂದ ತಯಾರಿಸಿದ ಬಟ್ಟೆಗಳ ಲಕ್ಷಣಗಳ ಕುರಿತು ನಿಮ್ಗೆ ಏನನ್ನ ಹೇಳುತ್ತೆ? ನೈಸರ್ಗಿಕ ಎಲೆಗಳಿಂದ ತಯಾರಿಸಿದ ಬಟ್ಟೆಗಳಿಗೆ ಹೋಲಿಸಿದರೆ ಸಂಶ್ಲೇಷಿತ ಎಲೆಗಳಿಂದ ತಯಾರಿಸಿದ ಬಟ್ಟೆಗಳ ಬಾಳಿಕೆ, ಬೆಲೆ ಮತ್ತು ನಿರ್ವಹಣೆ ಕುರಿತು ನಿಮ್ಮ ಪಾಲಕರಿಂದ ಮಾಹಿತಿಯನ್ನ ಪಡೆದುಕೊಳ್ಳಿ. ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ ಮಕ್ಳೇ, ಈ ಒಂದು ಆ ನೈಸರ್ಗಿಕ ಎಲೆಗಳಿಂದ ತಯಾರಿಸಿದಂತಹ ಬಟ್ಟೆಗಳಿಗಿಂತ ಈ ಸಂಶ್ಲೇಷಿತ ಎಲೆಗಳಿಂದ ತಯಾರಿಸಿದಂತಹ ಬಟ್ಟೆಗಳು ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ. ಅವುಗಳ ಗುಣಮಟ್ಟ ಬಹಳ ಚೆನ್ನಾಗಿರುತ್ತೆ. ಅವು ಒಣಗೋದು ಅಥವಾ ಆ ನೀರನ್ನ ತೆಗೆದುಕೊಳ್ಳೋದು ಇವೆಲ್ಲ ಬಹಳ ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ನಮ್ಗೆ ಇವುಗಳು ಬೇಗ ಹತ್ರ ಆಗ್ತಾ ಬರುತ್ತೆ. ಆದ್ರಿಂದ ನಮ್ಮ ಸುತ್ತಮುತ್ತ ನೋಡಿದಾಗ ನಾವು ಅತಿ ಹೆಚ್ಚು ಈ ಸಂಶ್ಲೇಷಿತ ಎಲೆಗಳಿಂದ ತಯಾರಿಸಿದಂತಹ ವಸ್ತುಗಳನ್ನೇ ಅತಿ ಹೆಚ್ಚು ಬಳಸ್ತಾ ಬರ್ತೀವಿ. ಅರ್ಥ ಆಯ್ತಾ? ಸೊ ಇವುಗಳ ಲಕ್ಷಣವೇ ಇಷ್ಟು. ಇವುಗಳ ಗುಣಮಟ್ಟ ಬಹಳ ಚೆನ್ನಾಗಿರುತ್ತೆ. ಇವು ಒಣಗೋದು ಅಥವಾ ನೀರನ್ನ ಹೀರ್ಕೊಳ್ಳೋದು ಬಹಳ ಕಮ್ಮಿ ಇರುತ್ತೆ. ಜೊತೆಗೆ ಬೆಲೆ ಕೂಡ ಬಹಳ ಅಗ್ಗವಾಗಿ ಇರುತ್ತೆ. ಈಗ ಮುಂದೆ ನಾವು ಸಂಶ್ಲೇಷಿತ ಎಲೆಗಳನ್ನ ದಾಟಿ ಈಗ ಬಹಳ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಕಡೆಗೆ ಹೋಗೋಣ. ಅವು ಪ್ಲಾಸ್ಟಿಕ್. ಈಗ ಸಂಶ್ಲೇಷಿತ ಎಲೆಗಳ ಕುರಿತು ನಾನು ಮಾಡಿದಂತಹ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದ್ರಲ್ಲಿ ಬರುವಂತಹ ರೇಯಾನ್ ಆಗಿರಬಹುದು, ನೈಲಾನ್ ಆಗಿರಬಹುದು, ಪಾಲಿಮರ್ ಆಗಿರಬಹುದು, ಪಾಲಿಮರ್ ನಲ್ಲಿ ಬರುವಂತಹ ಪಾಲಿಇಸ್ಟರ್, ಅಕ್ರಲಿಕ್, ಪಾಲಿಇಸ್ಟರ್ ಅಲ್ಲಿ ಬರುವಂತಹ ಪಾಲಿ ಉಲ್ ಮತ್ತು ಪಾಲಿಕಟ್, ಇವೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಒಂದು ಚಿಕ್ಕ ಚಿಕ್ಕ ಪಾಯಿಂಟ್ ಗಳಾಗಿ ನಾನು ಹೀಗೆ ಬರೆದು ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಕಡೆಗೆ ಗಮನ ಹರಿಸಿ ಹೋಗೋಣ. ಅದೇ ಪ್ಲಾಸ್ಟಿಕ್ಗಳು. ಒಂದು ಟಾಪಿಕ್ ನ ಹೈಲೈಟ್ ಮಾಡಿ ಬರಿತೀನಿ ಈಗ ನಾನು. ಪ್ಲಾಸ್ಟಿಕ್ಗಳು. ಪ್ಲಾಸ್ಟಿಕ್, ನಾವು ದಿನನಿತ್ಯ ಉಪಯೋಗಿಸುವಂತಹ ಪ್ಲಾಸ್ಟಿಕ್ ವಸ್ತುಗಳ ಬಗ್ಗೆ ನಿಮ್ಗೆ ತಿಳಿದೇ ಇದೆ. ಈ ಮಾರ್ಕರ್ ನೋಡಿದ್ರ ಹೇಗಿದೆ? ಇದ್ರ ಮೇಲ್ಮೈ ಇರುವಂತಹದ್ದು ಯಾವುದು? ಪ್ಲಾಸ್ಟಿಕ್ ಅಲ್ವಾ? ಸೊ ಈ ಡಸ್ಟರ್ ನೋಡಿದ್ರ, ಡಸ್ಟರ್ ಮೇಲೆ ಏನಿದೆ? ಪ್ಲಾಸ್ಟಿಕ್. ಸೊ ಇಲ್ಲೊಂದು ಮೌಸ್ ತೋರಿಸ್ತೀನಿ. ಈ ಮೌಸ್ ಮೇಲೆ ಏನಿದೆ? ಪ್ಲಾಸ್ಟಿಕ್. ಸೊ ಹೀಗೆ ಪ್ಲಾಸ್ಟಿಕ್ ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ. ಅಂತಹ ವಸ್ತುಗಳು ಮತ್ತು ಅವುಗಳ ಉಪಯೋಗಗಳನ್ನ ಪಟ್ಟಿ ಮಾಡಿ ಮಾಡಿ ನೀವು ಸಂಶ್ಲೇಷಿತ ಎಲೆಯಂತೆ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್. ಸೊ ಪಾಲಿಮರ್ ಇದು ಕೂಡ ಅಂದ್ರೆ ಅನೇಕ ವಸ್ತುಗಳನ್ನ ಸೇರಿ ಮಾಡಿರುವಂತದ್ದು. ಸೊ ಇದು ಕೂಡ ಒಂದು ಪಾಲಿಮರ್. ಎಲ್ಲಾ ಪ್ಲಾಸ್ಟಿಕ್ಗಳು ಘಟಕಗಳ ಜೋಡಣೆ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವು ಪ್ಲಾಸ್ಟಿಕ್ಗಳು ಇದು ರೇಖೀಯವಾಗಿದ್ದರೆ ಉಳಿದವುಗಳಲ್ಲಿ ಇದು ಅಡ್ಡಕೊಂಡಿ ಅಥವಾ ಕ್ರಾಸ್ಡ್ ಲಿಂಕ್ ಜೋಡಣೆ ಹೊಂದಿರುತ್ತದೆ. ಈಗ ನೀವು ಚಿತ್ರ ಎ ಅಲ್ಲಿ ಏನ್ ನೋಡಿರ್ತೀರಾ? ಪ್ಲಾಸ್ಟಿಕ್ಗಳ ಜೋಡಣೆ ಹೀಗಿರುತ್ತೆ ಅಲ್ವಾ? ಹೀಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಹೀಗಿರೋದಕ್ಕೆ ನಾವೇನಂತ ಕರಿತೀವಿ? ರೇಖೀಯ ಅಂತ ಕರಿತೀವಿ. ಅದೇ ಪ್ಲಾಸ್ಟಿಕ್ಗಳ ಜೋಡಣೆ ಹೀಗೆ. ಸೊ ಕೆಳಗಿಂದನೂ ಸಹ ಇದ್ದು, ನಂತರ ಇಲ್ಲೂ ಸಹ ಇದ್ದು, ನಂತರ ಇಲ್ಲಿಂದ ಕೂಡ ಇದ್ದು, ಹೀಗೆ
ಹೀಗೆ ಇರುವಂತಹದ್ನ ನಾವೇನಂತ ಹೇಳ್ತೀವಿ? ಅಡ್ಡಕೊಂಡಿ ಜೋಡಣೆ ಏನಂತ ಕರಿತೀವಿ? ಅಡ್ಡ ಕೊಂಡಿ ಜೋಡಣೆ. ಅರ್ಥ ಆಯ್ತಾ? ಸೊ ಯಾವುದು ನೇರವಾಗಿ ಹೀಗಿರುತ್ತೋ ಅದು ರೇಖೀಯ, ಯಾವುದು ಈ ರೀತಿ ಅಡ್ಡಕೊಂಡಿಯಲ್ಲಿ ಇರುತ್ತೋ ಅದನ್ನ ಅಡ್ಡಕೊಂಡಿ ಜೋಡಣೆ ಅಥವಾ ಇದನ್ನ ನಾವು ಕ್ರಾಸ್ ಲಿಂಕ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಕ್ರಾಸ್ ಲಿಂಕ್ ಅಂತ ಕರಿತೀವಿ. ತಿಳಿತಾ? ಈಗ ಪ್ಲಾಸ್ಟಿಕ್ ವಸ್ತುಗಳು ನೀವು ಚಿತ್ರ 3.7ರಲ್ಲಿ ನೋಡುವಂತೆ ಸಾಧ್ಯವಾದ ಎಲ್ಲ ಆಕಾರ ಮತ್ತು ಅಳತೆಗಳಲ್ಲಿ ದೊರೆಯುತ್ತವೆ. ಇದು ಹೇಗೆ ಸಾಧ್ಯ ಅಂತ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ ಅಥವಾ ಆಶ್ಚರ್ಯ ಪಟ್ಟಿದ್ದೀರಾ? ವಾಸ್ತವವಾಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಪ್ಲಾಸ್ಟಿಕ್ ಅನ್ನ ಸುಲಭವಾಗಿ ಎರಕ ಹೊಯ್ಯಬಹುದು. ಅಂದರೆ ಇದಕ್ಕೆ ಯಾವುದೇ ರೂಪವನ್ನ ನೀಡಬಹುದು. ಪ್ಲಾಸ್ಟಿಕ್ ಅನ್ನ ಮರುಚಕ್ರೀಕರಣಗೊಳಿಸಬಹುದು. ಮರುಚಕ್ರೀಕರಣ ಅಂತ ಹೇಳಿದ್ರೆ ರೀಯೂಸ್ ಮಾಡಬಹುದು. ಮರುಚಕ್ರೀಕರಣ ಅಂದ್ರೆ ರೀಸೈಕಲ್ ಮಾಡಬಹುದು, ಮರುಬಳಕೆ ಮಾಡಬಹುದು, ಬಣ್ಣ ನೀಡಬಹುದು, ಕರಗಿಸಬಹುದು, ಹಾಳೆಯಾಗಿ ಸುತ್ತಬಹುದು ಅಥವಾ ತಂತಿಯಾಗಿಸಬಹುದು. ಆದ್ದರಿಂದಲೇ ಇದು ಅನೇಕ ಉಪಯೋಗಗಳನ್ನ ಹೊಂದಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಈಗ ಪ್ಲಾಸ್ಟಿಕ್ ಚೇರ್ಗಳನ್ನ ನೋಡಿರ್ತೀರಾ, ಬಕೆಟ್ಗಳನ್ನ ನೋಡಿರ್ತೀರಾ, ಲೋಟಗಳನ್ನ ನೋಡಿರ್ತೀರಾ. ಇನ್ನು ಬೈಕ್, ಕಾರ್ಗಳಲ್ಲಿ ಕೂಡ ಪ್ಲಾಸ್ಟಿಕ್ ನ ಅಂಶಗಳನ್ನ ನಾವು ಕಂಡಿರ್ತೀವ ಅಲ್ವಾ? ಈಗ ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಂತಹ ವಿವಿಧ ವಸ್ತುಗಳ ಚಿತ್ರಗಳನ್ನ ನಿಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈಗ ಪಾಲಿಥಿನ್ ಬಗ್ಗೆ ಕೇಳಿದ್ರ? ಪಾಲಿಥಿನ್ ಕವರ್ಗಳು ಅಂತ ಹೇಳ್ತಾರೆ, ಕೇಳಿದ್ರಾ? ಪ್ಲಾಸ್ಟಿಕ್ಗೆ ಅದೊಂದು ಉದಾಹರಣೆ ಆಗಿದೆ. ಮತ್ತೊಮ್ಮೆ ಇಲ್ಲಿ ನೋಡಿ, ನಾನು ಪಾಲಿ ಪ್ಲಸ್ ಇಥಿನ್, ನಿತಿನ್ ಅಲ್ಲ, ಇಥಿನ್. ಪಾಲಿ ಪ್ಲಸ್ ಇಥಿನ್. ಪಾಲಿಇಥಿನ್ ಸಾಮಾನ್ಯವಾಗಿ ಉಪಯೋಗಿಸುವ ಪಾಲಿಥಿನ್ ಚೀಲಗಳ ತಯಾರಿಕೆಯಲ್ಲಿ ಇದನ್ನ ಉಪಯೋಗಿಸ್ತಾರೆ. ಈಗ ಪ್ಲಾಸ್ಟಿಕ್ ಚೂರೊಂದನ್ನ ನೀವು ಭಾಗಿಸಲು ಪ್ರಯತ್ನಿಸಿ. ಎಲ್ಲಾ ಪ್ಲಾಸ್ಟಿಕ್ ವಸ್ತುಗಳನ್ನು ಸುಲಭವಾಗಿ ಭಾಗಿಸಬಹುದೇ ಅಂತ ನೀವು ಅನ್ಕೊಳ್ಳಿ. ಈಗ ಇದು ಸಹ ಪ್ಲಾಸ್ಟಿಕ್ ಅಲ್ವಾ? ಇದನ್ನ ನಾನು ಬಾಗ್ಲಿಕ್ ಆಗುತ್ತಾ? ಇಲ್ಲ, ಗಟ್ಟಿ ಇದೆ ಅಲ್ವಾ? ಸೊ ಕೆಲವು ಪ್ಲಾಸ್ಟಿಕ್ ವಸ್ತುಗಳು ಸುಲಭವಾಗಿ ಭಾಗಿಸಬಹುದು, ಆದ್ರೆ ಕೆಲವು ವಸ್ತುಗಳನ್ನ ಭಾಗಿಸಲು ಒತ್ತಡ ಹಾಕಿದಾಗ ಮುರಿದು ಹೋಗುತ್ತದೆ ಎಂಬುದನ್ನ ನೀವು ಗಮನಿಸಬೇಕಾಗುತ್ತೆ. ಈಗ ಪ್ಲಾಸ್ಟಿಕ್ ಸ್ಪೂನ್ಗಳನ್ನ ಗಮನಿಸಿದೀರಾ? ಇದನ್ನ ಸ್ಪೂನ್ ಅಂತ ಅನ್ಕೊಳ್ಳಿ. ಆ ಸ್ಪೂನ್ ಅನ್ನು ಹಿಂಗ್ ಬಾಗ್ಸಿದ್ರೆ ಫಟಾರ್ ಅಂತ ಅದು ಮುರಿದು ಹೋಗ್ಬಿಡುತ್ತೆ ಅಲ್ವಾ? ಪ್ಲಾಸ್ಟಿಕ್ ಬಾಟಲಿಗಳನ್ನ ಬಿಸಿ ನೀರನ್ನ ಹಾಕಿದಾಗ ಅದು ವಿರೂಪಗೊಳ್ಳುತ್ತೆ. ಎಷ್ಟೊಂದ್ಸಲ ನಾವು ಬಿಸಿ ನೀರನ್ನ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಅದ್ರ ಶೇಪೇ ಕಳ್ಕೊಂಡಿರೋದು ನಾವು ನೋಡಿರ್ತೀವಿ ಅಲ್ವಾ? ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ ಗಳನ್ನ ಸುಲಭವಾಗಿ ಭಾಗಿಸಬಹುದು ಮತ್ತು ಇವುಗಳನ್ನ ಥರ್ಮೋಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾವ ಪ್ಲಾಸ್ಟಿಕ್ ಅನ್ನ ನಾವು ಸುಲಭವಾಗಿ ಭಾಗಿಸಬಹುದು ಅಥವಾ ಅದು ನೀರ್ಗಳನ್ನ ಹಾಕಿದಾಗ ತನ್ನ ರೂಪವನ್ನ ಕಳೆದುಕೊಳ್ಳುತ್ತೋ ಅಂತ ಪ್ಲಾಸ್ಟಿಕ್ ಅನ್ನ ಥರ್ಮೋಪ್ಲಾಸ್ಟಿಕ್ ಅಂತ ಕರೀತಾರೆ. ಏನಂತ ಕರೀತಾರೆ ಮಕ್ಕಳೇ? ಥರ್ಮೋಪ್ಲಾಸ್ಟಿಕ್ ಅಂತ ಕರೀತಾರೆ. ಪಾಲಿಥಿನ್ ಮತ್ತು ಪಿವಿಸಿಗಳು ಥರ್ಮೋಪ್ಲಾಸ್ಟಿಕ್ ನ ಕೆಲವು ಉದಾಹರಣೆಗಳು. ಇವುಗಳನ್ನ ಆಟಿಕೆಗಳು, ಪಾಚಣಿಗೆಗಳು ಮತ್ತು ವಿವಿಧ ಬಗೆಯ ಸಂಗ್ರಾಹಕ ತಯಾರಿಕೆಯಲ್ಲೂ ಬಳಸುವರು. ಸೊ ಮನೆಯಲ್ಲಿ ಈ ಜೀರಿಗೆ ಪುಡಿ, ಕಾಫಿ ಪುಡಿ, ಉಪ್ಪಿನ ಪುಡಿ ಎಲ್ಲ ನಾವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ತುಂಬಿಟ್ಟಿರ್ತೀವಿ. ಸೊ ಅಂತಹ ಪ್ಲಾಸ್ಟಿಕ್ ಕೂಡ ಇಂತಹ ಥರ್ಮೋಪ್ಲಾಸ್ಟಿಕ್ ಗಳಿಂದಾನೇ ತಯಾರಿಸಿ ಇರ್ತಾರೆ. ಇನ್ನೊಂದೆಡೆ ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾದ ಪ್ಲಾಸ್ಟಿಕ್ಗಳಿವೆ. ಇವುಗಳು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರೀತಾರೆ. ನಾನು ಇಷ್ಟೊತ್ತವರೆಗೂ ಹೇಳಿದ್ದು ಥರ್ಮೋಪ್ಲಾಸ್ಟಿಕ್. ಸೊ ಈಗ ಮುಂದೆ ಹೇಳಕ್ ಹೋಗ್ತಾ ಇರೋದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಈಗ ಇದಂದ್ರೆ ಏನು? ಎರಕ ಹೊಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾದಂತಹ ಕೆಲವು ಪ್ಲಾಸ್ಟಿಕ್ಗಳನ್ನ ನಾವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರಿತೀವಿ. ಈಗ ಬೇಕಲೈಟ್ ಮತ್ತು ಮೆಲಮೈನ್ಗಳು ಇವುಗಳಿಗೆ ಎರಡು ಉದಾಹರಣೆವಾಗಿದೆ. ಬೇಕಲೈಟ್
ಕಾಣ್ತಾ ಇದೆಯಾ? ಬೇಕಲೈಟ್ ಮತ್ತು ಮೆಲಮೈನ್, ಈ ಪದಗಳನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಬಿಕಾಸ್ ನಿಮ್ಗೆ 1 ಮಾರ್ಕ್ಗೆ ಬರುವಂತ MCQs ಗಳನ್ನೆಲ್ಲ ಇದನ್ನ ಉಪಯೋಗಿಸ್ತಾರೆ. ಯಾವ ತರ ಇದು ಅಂತ ಹೇಳಿದ್ರೆ, ಬೇಕಲೈಟ್ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ. ಇದು ವಿದ್ಯುತ್ ಸ್ವಿಚ್ಗಳು, ವಿವಿಧ ಪಾತ್ರೆಗಳ ಹಿಡಿಕೆಗಳ ಇತ್ಯಾದಿ ತಯಾರಿಕೆಗೆ ಬಳಸ್ತಾರೆ. ಸೊ ಇದನ್ನ ನಾವು ಈ ಒಂದು ಸ್ವಿಚ್ ಬೋರ್ಡ್ ಗಳಲ್ಲಿ ಕಾಣಬಹುದು. ಸ್ವಿಚ್ ಬೋರ್ಡ್ ಗಳಲ್ಲಿ ಕಾಣುವಂತಹ ಪ್ಲಾಸ್ಟಿಕ್ ಎಲ್ಲ ಬೇಕಲೈಟ್ ಪ್ಲಾಸ್ಟಿಕ್ ಆಗಿ ಇರುತ್ತೆ. ಇನ್ನು ಮೆಲಮೈನ್ ಒಂದು ಪರಿವರ್ತನೀಯ ವಸ್ತು. ಇದು ಬೆಂಕಿ ನಿರೋಧಕ ಮತ್ತು ಪ್ಲಾಸ್ಟಿಕ್ಗಿಂತ ಹೆಚ್ಚಿನ ಉಷ್ಣತೆಯನ್ನು ತಡೆಯಬಹುದು. ಇದನ್ನ ನೆಲಹಾಸುಗಳು, ಅಡಿಗೆ ಉಪಕರಣಗಳು ಮತ್ತು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಚಿತ್ರ 3.8ರಲ್ಲಿ ಈ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ವಿವಿಧ ಉಪಯೋಗಗಳನ್ನ ತೋರಿಸ್ತಾ ಇದ್ದಾರೆ. ಸೊ ನೋಡಿ, ಸೊ ಇಲ್ಲಿ ಒಂದು ಪ್ಲೇಟ್ ಅನ್ನ ಕಾಣಬಹುದು, ಸ್ವಿಚ್ ಬೋರ್ಡ್ ಗಳನ್ನ ನೀವು ಕಾಣಬಹುದು. ಅದೇ ರೀತಿ ಪ್ಲಾಸ್ಟಿಕ್ ನಿಂದ ಮಾಡಿರುವಂತಹ ವಸ್ತುಗಳು, ಈ ಡಬ್ಬಿ ಕಂಟೈನರ್ ಗಳಾಗಿರಬಹುದು, ಈ ವೈರ್ನ ಹಿಡಿಕೆಗಳಾಗಿರಬಹುದು, ಇವೆಲ್ಲ ಪ್ಲಾಸ್ಟಿಕ್ ನಿಂದ ಮಾಡಿರೋದು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇಂದ ಮಾಡಿರೋದು ಈ ಪ್ಲೇಟ್, ಈ ಹಿಡಿಕೆ, ಸ್ವಿಚ್ ಬೋರ್ಡ್ ಇಂತಹವುಗಳು. ತಿಳಿತಾ? ಈಗ ಆಯ್ಕೆಯ ವಸ್ತುಗಳಾಗಿ ಪ್ಲಾಸ್ಟಿಕ್ಗಳು. ಇಂದು ನಾವು ಆಹಾರ ವಸ್ತುಗಳು, ನೀರು, ಹಾಲು, ಉಪ್ಪಿನಕಾಯಿ, ಶುಷ್ಕ ಆಹಾರ ಇತ್ಯಾದಿಗಳನ್ನ ಸಂಗ್ರಹಿಸಿಡಲು ಕುರಿತು ವಿಚಾರ ಮಾಡಿದ್ರೆ ಪ್ಲಾಸ್ಟಿಕ್ ಸಂಗ್ರಾಹಕಗಳು ಹೆಚ್ಚು ಅನುಕೂಲಕರವಾಗಿ ಕಾಣಿಸ್ತವೆ. ಅವುಗಳು ತುಂಬಾ ಹಗುರ, ಲೈಟ್ ವೇಟ್ ಇರುತ್ತೆ, ಬೆಲೆ ಕಡಿಮೆ, ಹೆಚ್ಚು ಬಲಿಷ್ಠ ಮತ್ತು ಬಳಕೆಗೆ ಸುಲಭವಾಗಿರುತ್ತೆ ಅಲ್ವಾ? ಲೋಹಗಳಿಗೆ ಹೋಲಿಸಿದ್ರೆ ಹಗುರವಾಗಿ ಇರೋದ್ರಿಂದ ಪ್ಲಾಸ್ಟಿಕ್ಗಳನ್ನ ಕಾರುಗಳು, ವಿಮಾನಗಳು ಮತ್ತು ವ್ಯೋಮ ನೌಕೆಗಳಲ್ಲೂ ಕೂಡ ಉಪಯೋಗಿಸ್ತಾರೆ. ಇನ್ನು ಚಪ್ಪಲಿಗಳು, ಪೀಠೋಪಕರಣಗಳು ಮತ್ತು ಅಲಂಕಾರಿಕ ವಸ್ತುಗಳು ಇತ್ಯಾದಿ ವಸ್ತುಗಳನ್ನು ನಾವು ಎಣಿಸಲು ಪ್ರಾರಂಭಿಸಿದ್ರೆ ಈ ಪಟ್ಟಿಗೆ ಕೊನೆನೇ ಇರೋದಿಲ್ಲ. ಸೊ ನಮ್ಮ ಮನೆಗೆ ಹೋದಾಗ ಎಷ್ಟು ಶೋಕೇಸ್ ನಲ್ಲಿ ಇರುವಂತಹ ಅಲಂಕಾರಿಕ ವಸ್ತುಗಳಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ಗಳನ್ನ ನಾವು ಕಾಣಬಹುದು. ಚಪ್ಪಲಿಗಳನ್ನ ನಾವು ಪ್ಲಾಸ್ಟಿಕ್ ಅಲ್ಲಿ ಕಾಣಬಹುದು. ಇನ್ನು ಅದೇ ರೀತಿ ಪೀಠೋಪಕರಣಗಳು, ಈಗ ಪ್ಲಾಸ್ಟಿಕ್ ಚೇರ್ ಆಗಿರಬಹುದು, ಚೇರ್ಗಳು ಪ್ಲಾಸ್ಟಿಕ್ ನಾವು ಬರುತ್ತೆ, ಟೇಬಲ್ ಗಳಾಗಿರಬಹುದು. ಸೊ ಇಂಥವು ಕೂಡ ಪ್ಲಾಸ್ಟಿಕ್ ನಿಂದ ನಾವು ಕಾಣ್ತಾ ಬರಬಹುದು. ಈಗ ನಾವು ಪ್ಲಾಸ್ಟಿಕ್ ಗಳ ವಿಶಿಷ್ಟ ಗುಣಗಳನ್ನ ಚರ್ಚಿಸೋಣ. ಸೊ ಪ್ಲಾಸ್ಟಿಕ್ಗಳ ವಿಶೇಷವಾದಂತಹ ಗುಣಗಳ ಬಗ್ಗೆ ನಾವು ಚರ್ಚಿಸ್ತಾ ಹೋಗೋಣ. ಗುಣ ಮೊದಲು, ಪ್ಲಾಸ್ಟಿಕ್ ಕ್ರಿಯಾಪಟುವಲ್ಲ. ಸೊ ನಾನು ಫಸ್ಟ್ ಗುಣನೇ ಹೇಳ್ತಾ, ಅದು ಒಂದು ಕ್ರಿಯಾಪಟುವಲ್ಲ ಅಂತ ಹೇಳಿದ್ರೆ ಇದರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಪ್ಲಾಸ್ಟಿಕ್ ಒಂದು ಕ್ರಿಯಾ ಪಟುವಲ್ಲ ಅಂತ ನಾನು ಹೇಳಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ? ತೇವಾಂಶ ಮತ್ತು ಗಾಳಿಗೆ ತೆರೆದಿಟ್ಟಾಗ ಕಬ್ಬಿಣದಂತಹ ಲೋಹಗಳು ತುಕ್ಕು ಹಿಡಿಯುತ್ತವೆ ಎಂಬುದು ನಮ್ಗೆ ತಿಳಿದಿದೆ. ಆದರೆ ಪ್ಲಾಸ್ಟಿಕ್ ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ, ಸುಲಭವಾಗಿ ಸಂಕ್ಷಾರಣಗೊಳ್ಳುವುದಿಲ್ಲ. ಸಂಕ್ಷಾರಣ ಅಂದ್ರೆ ಇದು ನಿಮ್ಗೆ ಹೇಳಿದ್ನ ಅಥವಾ ಬೇರೆ ಕ್ಲಾಸ್ ಮಕ್ಳಿಗೆ, 9ನೇ ಕ್ಲಾಸ್ ಮಕ್ಳಿಗೆ ಹೇಳಿದ್ದೆ ಅಂತ ಹೇಳ್ತೀನಿ ಅನ್ಕೊಂತೀನಿ. ಸಂಕ್ಷಾರಣ ಅಂದ್ರೆ ಕರೋಷನ್. ಸಂಕ್ಷಾರಣ ಅಂತ ಹೇಳಿದ್ರೆ ಕರೋಷನ್. ಅರ್ಥ ಆಯ್ತಾ? ಸೊ ಈಗ ಈ ಒಂದು ಸ್ಟೀಲ್ ಪಾತ್ರೆಗಳಲ್ಲಿ ಸ್ಟೇನ್ ಗಳನ್ನ ಕಾಣಬಹುದು ನಾವು, ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ತುಕ್ಕನ್ನ ಕಾಣಬಹುದು. ಆತರ ಪ್ಲಾಸ್ಟಿಕ್ ಗಳಲ್ಲಿ ಇರೋದಿಲ್ಲ. ಆದ್ರಿಂದ ಅದನ್ನ ನಾವು ಬಚ್ಚಲ ಮನೆಯಲ್ಲೂ ಉಪಯೋಗಿಸ್ತೀವಲ್ವಾ, ಬಕೆಟ್ ಆಗಿ, ಜಗ್ ಆಗಿ ಎಲ್ಲ. ಆದ್ದರಿಂದಲೇ ಅವುಗಳನ್ನ ಅನೇಕ ರಾಸಾಯನಿಕ ಸೇರಿದಂತೆ ವಿವಿಧ ಪ್ರಕಾರದ ವಸ್ತುಗಳನ್ನ ಸಂಗ್ರಹಿಸಿಡಲು ಬಳಸುತ್ತಾರೆ. ಇನ್ನು ಪ್ಲಾಸ್ಟಿಕ್ ಹಗುರ, ಫಲಯುತ ಮತ್ತು ಬಾಳಿಕೆ ಬರುತ್ತೆ. ಸೊ ಈಗ ಎರಡನೇದು ಏನು, ಒಂದು ಕ್ರಿಯಾಪಟುವಲ್ಲ, ಎರಡನೇದು ಅದು ತುಂಬಾ ಹಗುರವಾಗೂ ಇರುತ್ತೆ ಪ್ಲಾಸ್ಟಿಕ್ಗಳು, ಮತ್ತೆ ಅಷ್ಟೇ ಬಲಿಷ್ಠವಾಗೂ ಇರುತ್ತೆ, ಬಲಯುತವಾಗೂ ಇರುತ್ತೆ, ಮತ್ತೆ ಅದು ಕೂಡ ಬಾಳಿಕೆ ಬರುತ್ತೆ. ಅಂದ್ರೆ ಡ್ಯೂರಬಿಲಿಟಿ, ಕ್ವಾಲಿಟಿ ಕೂಡ ಚೆನ್ನಾಗಿ ಇರುತ್ತೆ. ಸೊ ನಿಮ್ಮ ಪಾಲಕರು ಮತ್ತು ಅಜ್ಜ ಅಜ್ಜಿರಲ್ಲಿ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಬಕೆಟ್ಗಳ ವಿಧಗಳ
ಕುರಿತು ಮಾತನಾಡಿ. ನೀವಿಂದು ಉಪಯೋಗಿಸ್ತಿರುವಂತಹ ಬಕೆಟ್ಗಳು ಮತ್ತು ಮಗ್ಗಳಲ್ಲಿ ಬಳಸ್ತಾ ಇರುವಂತಹದ್ದು ಯಾವುದು? ಪ್ಲಾಸ್ಟಿಕ್ ಸಂಗ್ರಾಹಕವನ್ನ ಉಪಯೋಗಿಸುವುದರ ಅನುಕೂಲತೆಗಳೇನು? ಪ್ಲಾಸ್ಟಿಕ್ ತುಂಬಾ ಹಗುರ, ಫಲಯುತ, ಬಾಳಿಕೆ ಬರುತ್ತದೆ ಮತ್ತು ಯಾವುದೇ ಆಕಾರಗಳಿಗೆ ಮತ್ತು ಗಾತ್ರಗಳಿಗೆ ಒಯ್ಯಬಹುದು. ಇದನ್ನ ಅನೇಕ ಉದ್ದೇಶಗಳಿಗೆ ಬಳಸಲಾಗುತ್ತೆ. ಸಾಮಾನ್ಯವಾಗಿ ಪ್ಲಾಸ್ಟಿಕ್ಗಳು ಲೋಹಗಳಿಗಿಂತ, ಲೋಹ ಅಂತ ಹೇಳಿದ್ರೆ ಮೆಟಲ್ಗಳಿಗಿಂತ ಅಗ್ಗವಾಗಿದೆ. ಅಗ್ಗ ಅಂದ್ರೆ ಚೀಪ್. ಅವುಗಳನ್ನ ಕೈಗಾರಿಕೆ ಮತ್ತು ಗೃಹ ಬಳಕೆ ವಸ್ತುಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ. ನೀವು ದೈನಂದಿನ ಜೀವನದಲ್ಲಿ ಉಪಯೋಗಿಸುವ ವಿವಿಧ ಪ್ಲಾಸ್ಟಿಕ್ ಪ್ರಕಾರದ ಪ್ಲಾಸ್ಟಿಕ್ ಸಂಗ್ರಾಹಕಗಳನ್ನ ಪಟ್ಟಿ ಮಾಡಿ. ಪಟ್ಟಿ ಮಾಡ್ಕೊಂಡು ಬನ್ನಿ. ಆದ್ರಿಂದ ಈಗ ಕೆಲವೊಂದು ಬಕೆಟ್ಗಳು ಸುಮಾರು ವರ್ಷಗಳಿಂದ ನಾವು ಉಪಯೋಗಿಸ್ತಾ ಬರ್ತಿರ್ತೀವಿ. ಬಹುಶಃ ನೀವು ಹುಟ್ಟಿದಾಗ ತೆಗೆದುಕೊಂಡಿರುವಂತಹ ಬಕೆಟ್ ಈಗಿನವರೆಗೂ ಕೂಡ ಉಪಯೋಗಿಸ್ತಾ ಇರ್ತೀವಿ. ಅಂತ ವಸ್ತುಗಳು ಇರುತ್ತೆ ಅಲ್ವಾ? ಆದ್ರಿಂದ ಈ ಪ್ಲಾಸ್ಟಿಕ್ ಬಹಳ ಹಗುರ, ಬಲಯುತ ಹಾಗೂ ಬಾಳಿಕೆ ಕೂಡ ಬರುತ್ತೆ. ಮೂರನೇದು, ಪ್ಲಾಸ್ಟಿಕ್ಗಳು ದುರ್ಬಲ ವಾಹಕಗಳು. ಪ್ಲಾಸ್ಟಿಕ್ಗಳು ದುರ್ಬಲ ವಾಹಕಗಳು. ಏನಿದು ವಾಹಕ ಅಂತ ಹೇಳಿದ್ರೆ ಕಂಡಕ್ಟರ್ ಅನ್ನೋದು ನಮ್ಗೆ ಗೊತ್ತಿದೆ. ದುರ್ಬಲ ವಾಹಕ ಅಂತ ಹೇಳಿದ್ರೆ ಏನು? ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳೆಂಬುದನ್ನ ನೀವು ಮೇಲೆ ಕಲ್ತಿದ್ದೀರಾ. ಆದ್ರಿಂದಲೇ ವಿದ್ಯುತ್ ತಂತಿಗಳು ಪ್ಲಾಸ್ಟಿಕ್ ಹೊದಿಕೆಯನ್ನ ಹೊಂದಿರುತ್ತೆ ಮತ್ತು ಸ್ಕ್ರೂ ಡ್ರೈವರ್ಗಳು, ಹಿಡಿಕೆಗಳು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿವೆ. ಮೇಲೆ ಹೇಳಿದಂತೆ ಹುರಿಯಲು ಬಳಸುವ ಬಾಣಲೆಗಳ ಹಿಡಿಕೆಗಳು ಕೂಡ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ. ನಾನು ನಿಮ್ಗೆ ಇಲ್ಲೊಂದು ವೈರ್ ಅನ್ನ ತೋರಿಸ್ತೇನೆ. ನಿಮ್ಗೆ ಕಾಣಬಹುದೇನೋ ವೈರ್. ಇಲ್ಲಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ ವಿದ್ಯುತ್ ಶಕ್ತಿ ಹರಿದು ಹೋಗುತ್ತೆ. ಈ ಒಂದು ಫೋನಿನ ಚಾರ್ಜ್. ಆದ್ರೆ ಇದ್ರ ಮೇಲ್ಮೈ ಏನ್ರಲ್ಲಿದೆ? ಪ್ಲಾಸ್ಟಿಕ್ ನಲ್ಲಿದೆ. ಯಾಕಂತ ಹೇಳಿದ್ರೆ ಇದೊಂದು ದುರ್ಬಲ ವಾಹಕದಿಂದ ಆಗಿರೋದ್ರಿಂದ, ಅಂದ್ರೆ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿರೋದ್ರಿಂದ ಇದನ್ನ ಮುಟ್ಟಿದಾಗ ನಿಮ್ಗೆ ಕರೆಂಟ್ ಶಾಕ್ ಆಗ್ಲಿ ಅಥವಾ ಆ ವಿದ್ಯುತ್ ತಂತಿಯ ಪ್ರವಾಹ ಆಗ್ಲಿ ಆಗೋದಿಲ್ಲ. ಅದೇ ಜಾಗದಲ್ಲಿ ಒಂದು ಮೆಟಲ್ ಇದನ್ನ ಇಟ್ಟಾಗ, ಇದನ್ನ ಮುಟ್ಟಿದಾಗ ಅದೇನಾಗುತ್ತೆ? ಇದು ಡೇಂಜರಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ ಮಕ್ಕಳೇ ಪ್ಲಾಸ್ಟಿಕ್ ನ ಗುಣಗಳು? ಏನು 3 ಗುಣಗಳಿದ್ವು. ಕ್ರಿಯಾಪಟುವಲ್ಲ ಪ್ಲಾಸ್ಟಿಕ್, ಹಗುರ, ಬಲಯುತ, ಬಾಳಿಕೆ ಬರುತ್ತೆ, ಮತ್ತೆ ದುರ್ಬಲ ವಾಹಕ. ಈಗ ಆರೋಗ್ಯ ಸಂರಕ್ಷಣಾ ಉದ್ಯಮಗಳಲ್ಲಿ ಅಂದ್ರೆ ಹೆಲ್ತ್ ಕೇರ್ ಇಂಡಸ್ಟ್ರಿಗಳಲ್ಲಿ ಪ್ಲಾಸ್ಟಿಕ್ಗಳು ವ್ಯಾಪಕವಾದ ಉಪಯೋಗ ಹೊಂದಿವೆ. ಅವುಗಳ ಉಪಯೋಗದ ಕೆಲವು ಉದಾಹರಣೆಗಳಂತ ಹೇಳಿದ್ರೆ, ಮಾತ್ರೆಗಳ ಪ್ಯಾಕೇಜಿಂಗ್ ಗಳಲ್ಲಿ, ಗಾಯಗಳಿಗೆ ಹೊಲಿಗೆ ಹಾಕುವ ಎಲೆಗಳು, ಸಿರಿಂಜ್ಗಳು, ವೈದ್ಯರ ಕೈಗವಸುಗಳಂದ್ರೆ ಗ್ಲೌಸ್, ಮತ್ತು ಅನೇಕ ವೈದ್ಯಕೀಯ ಉಪಕರಣಗಳು. ಸೂಕ್ಷ್ಮ ತರಂಗ ಒಲೆಗಳಲ್ಲಿ ಆಹಾರ ಬೇಯಿಸಲು ವಿಶೇಷ ಪ್ಲಾಸ್ಟಿಕ್ ಪಾತ್ರೆಗಳನ್ನ ಬಳಸುತ್ತಾರೆ. ಸೂಕ್ಷ್ಮ ತರಂಗ ಒಲೆಗಳಲ್ಲಿ ಶಾಖವು ಆಹಾರವನ್ನ ಬೇಯಿಸುತ್ತದೆ, ಆದರೆ ಪ್ಲಾಸ್ಟಿಕ್ ಪಾತ್ರೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸೂಕ್ಷ್ಮ ತರಂಗ ಒಲೆಗಳು ಏನಿದು? ಸೂಕ್ಷ್ಮ ತರಂಗ ಒಲೆಗಳು ಅಂದ್ರೆ ಯಾವತ್ತಾದ್ರೂ ಕೇಳಿದ್ದೀರಾ? ಸೂಕ್ಷ್ಮ ತರಂಗ ಒಲೆಗಳು. ಒಂದು ಟಾಸ್ಕ್ ಕೊಡ್ಲ ನಾನ್ ನಿಮ್ಗೆ. ಈ ಸೂಕ್ಷ್ಮ ತರಂಗ ಒಲೆಗಳ ಕುರಿತು ಒಂದು ಅಧ್ಯಯನ ಮಾಡ್ಕೊಂಡ್ ಬರ್ತೀರಾ? ಅಧ್ಯಯನ ಅಂದ್ರೆ ಥೀಸಿಸ್ ಬರೆಯೋ ಅವಶ್ಯಕತೆ ಇಲ್ಲ. ಏನಿದು ಸೂಕ್ಷ್ಮ ತರಂಗ ಒಲೆಗಳು ಅಂತ ಅನ್ಬಿಟ್ಟು. ಓಕೆ, ನೆಕ್ಸ್ಟ್, ಟೆಫ್ಲಾನ್ ಒಂದು ವಿಶೇಷ ಪ್ಲಾಸ್ಟಿಕ್ ಆಗಿದ್ದು ಇದಕ್ಕೆ ಎಣ್ಣೆ ಮತ್ತು ನೀರು ಅಂಟಿಕೊಳ್ಳೋದಿಲ್ಲ. ಇದನ್ನ ಅಡುಗೆ ಉಪಕರಣಗಳಿಗೆ ಅಂಟುರಹಿತ ಲೇಪನ ನೀಡಲು, ನಾನ್ ಸ್ಟಿಕ್ ಲೇಪನ ನೀಡಲು ಉಪಯೋಗಿಸುತ್ತಾರೆ. ಟೆಫ್ಲಾನ್ ಬಳಕೆಯಾಗಿರುವಂತಹ ತವಗಳನ್ನ ನಾವು ಕಾಣಬಹುದು. ಅದನ್ನ ನಾವು ನಾನ್ ಸ್ಟಿಕ್ ತವಗಳು ಅಂತ ಹೇಳ್ತೀವಿ. ಬೆಂಕಿ ನಿರೋಧಕ ಪ್ಲಾಸ್ಟಿಕ್ಗಳು ಸಂಶ್ಲೇಷಿತ ಎಲೆಗಳಿಗೆ ಸುಲಭವಾಗಿ ಹೊತ್ತುಕೊಳ್ಳುತ್ತದೆಯಾದರೂ ಬೆಂಕಿ ಆರಿಸುವವರು ಸಮವಸ್ತ್ರ ಬೆಂಕಿ ನಿರೋಧಕ ಅವುಗಳಿಗೆ ಮೇಲ್ಮೈನ ಪ್ಲಾಸ್ಟಿಕ್ ನ ಲೇಪನ ಮಾಡಿರ್ತಾರೆ ಅನ್ನೋದು ಆಸಕ್ತಿದಾಯಕ. ಹಾಗಂತ ಎಲ್ಲಾ ಪ್ಲಾಸ್ಟಿಕ್ಗಳು ಕೂಡ ಬೆಂಕಿ ನಿರೋಧಕ ಆಗಿರಲ್ಲ. ಬೆಂಕಿಯನ್ನ ಹಾಕಿದಾಗ ತುಂಬಾ ಕೆಟ್ಟ ವಾಸನೆಯೊಂದಿಗೆ ಬಹಳ ಕೆಟ್ಟ ಕೆಮಿಕಲ್ ರಾಸಾಯನವನ್ನ ಬಿಡುಗಡೆ ಮಾಡುತ್ತೆ. ಅಂತಹ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಮುಂದೆ ಪ್ಲಾಸ್ಟಿಕ್ ಮತ್ತು ಅದು ನಮ್ಮ ಪರಿಸರದ ಮೇಲೆ ಉಂಟು ಮಾಡುವಂತಹ ಪರಿಣಾಮದ ಕುರಿತು ಮುಂದಿನ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ಸದ್ಯಕ್ಕೆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಹೇಳಿದಂತಹ ಸೂಕ್ಷ್ಮ ತರಂಗ ಒಲೆಗಳು ಅಂದ್ರೆ ಏನು ಅನ್ನೋದನ್ನ ನೀವು ತಿಳ್ಕೊಂತಾ ಬನ್ನಿ.
ಅದಕ್ಕೆ ಉತ್ತರವನ್ನ ಮುಂದಿನ ಕ್ಲಾಸ್ ನಲ್ಲಿ ಕಂಡುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನ ಮುಗಿಸುವಂತಹ ಸಮಯವಾಗಿದೆ. ಎಲ್ಲರಿಗೂ ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಪಾಠ ಸಂಶ್ಲೇಷಿತ ಎಲೆಗಳಾದಂತಹ ಪಾಲಿಮರ್ ಬಗ್ಗೆ ಮಾತಾಡಿದೆ, ಮತ್ತೆ ಪಾಲಿಎಸ್ಟರ್ ಮತ್ತೆ ಅಕ್ರಿಲಿಕ್ ಬಗ್ಗೆ ಮಾತಾಡಿದೆ. ತದನಂತರ ಅವುಗಳ ಗುಣಗಳ ಬಗ್ಗೆ ಮಾತಾಡಿ ಪ್ಲಾಸ್ಟಿಕ್ ಗಳ ಬಗ್ಗೆ ಮಾತಾಡಿದೆ. ಮುಂದೆ ಪ್ಲಾಸ್ಟಿಕ್ಗಳು ನಮ್ಮ ಪರಿಸರಕ್ಕೆ ಹೇಗೆ ಅನುಕೂಲ ಅಥವಾ ಅನಾನುಕೂಲಗಳನ್ನ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿನ ಮುಗಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.